ನೀವು ಯಾರ್ಯಾರು ಡಿಪ್ಲೊಮೊ ಸಿಇಟಿ ಎಕ್ಸಾಮ್ ನ ಬರ್ದಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಎರಡು ಡೌಟ್ ಇದ್ದೇ ಇರುತ್ತೆ. ನಿಮ್ಗೆ ಯಾವಾಗ ಒಂದು ಡಿಪ್ಲೊಮೊ ಸಿಇಟಿ ರಿಸಲ್ಟ್ ಬರುತ್ತೆ ಮತ್ತೆ ಯಾವಾಗ ಒಂದು ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ, ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಡಿಪ್ಲೊಮೋದು ಮತ್ತೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಡಿಪ್ಲೊಮೊ ಸಿಇಟಿ ಎಕ್ಸಾಮ್ ನ ಬರ್ದಿದ್ದೀರಾ ಹಾಗೆ ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಗೋಸ್ಕರ ವೇಟ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನೀವೇನಾದ್ರೂ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಹುಡುಕ್ತಾ ಇರಾ ಅಂದ್ರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಒಂದು ಆಪ್ಷನ್ ಆಗಿ ಇಟ್ಕೋಬಹುದಾಗಿರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ನೀವೇನಾದ್ರೂ ಸಿವಿಲ್ ಬ್ರಾಂಚ್ ನ ಸೇರ್ಕೋತಾ ಇರೋ ಡಿಪ್ಲೊಮೊ ಲೆಟರ್ ಎಂಟ್ರಿ ಮುಖಾಂತರ ಅಂದ್ರೆ ನಿಮ್ಗೆ ಜಾಬ್ ಆಫರ್ ಲೆಟರ್ ನ ಅಡ್ಮಿಷನ್ ಟೈಮ್ ಅಲ್ಲೇ ಕೊಟ್ಬಿಡ್ತಾರೆ. 100% ನಿಮ್ಗೆ ಜಾಬ್ ಪ್ಲೇಸ್ಮೆಂಟ್ ಆದಂಗೆನೆ ಅದು ಅವ್ರ ಪಾರ್ಟ್ನರ್ ಆಗಿರುವಂತ ಕನ್ಸ್ಟ್ರಕ್ಷನ್ ಕಂಪನಿಗೂ ಕೂಡ ನಿಮ್ಗೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ಮತ್ತೆ ಇಲ್ಲಿ ಆವರೇಜ್ ಪ್ಯಾಕೇಜ್ ಸ್ಟೂಡೆಂಟ್ಸ್ ಗಳಿಗೆ 5.5 LPA ಇದೆ, ಹೈಯೆಸ್ಟ್ ಪ್ಯಾಕೇಜ್ 20 LPA ಇದೆ. ನೀವು ಫೈನಲ್ ಇಯರ್ ಬರೋಷ್ಟರಲ್ಲಿ ಪ್ಲೇಸ್ ಆಗಿರ್ತೀರಾ. ಹಾಗೆ 400+ ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿದ್ದಾರೆ 2020-24 ಮತ್ತೆ 2025 ಬ್ಯಾಚ್ ಅಲ್ಲಿ. ಈ ವರ್ಷನೂ ಕೂಡ 100ಕ್ಕೂ ಹೆಚ್ಚು ಕಂಪನಿಗಳು ಕ್ಯಾಂಪಸ್ ನ ವಿಸಿಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಗಳನ್ನ ಹೈರ್ ಮಾಡ್ಕೊಳ್ಳೋಕೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕ್ಯಾಂಪಸ್ ಗೆ. ಸಿಟಿ ಮುಖಾಂತರ ನೀವು ಅಡ್ಮಿಷನ್ ಆಗ್ತೀರಾ ಅಂದ್ರೆ DCT ಕೋಡ್ E104 ಇರುತ್ತೆ. ನೀವು ಡೈರೆಕ್ಟ್ ಆಗಿ ಕೂಡ ಅಡ್ಮಿಷನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ನಂಬರ್, ಈ ನಂಬರ್ಗೆ ಕಾಲ್ ಮಾಡಿ ನೀವು 10,000 ನ ಪೇ ಮಾಡ್ಬಿಟ್ಟು ನಿಮ್ಮ ಸೀಟ್ ನ ಬ್ಲಾಕ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಗಳು ಮಾತ್ರ ಇರುತ್ತೆ. ಬೇಗ ನಿಮ್ಮ ಸೀಟ್ಸ್ ಗಳನ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಓಕೆನಾ? ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಡಿಪ್ಲೊಮೊ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು, ಓಕೆನಾ? ಇವಾಗ ನೋಡಿ, ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಒಂದು ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಬೇಗ ಸ್ಟಾರ್ಟ್ ಆಗುತ್ತೆ, ಬೇಗ ಮುಗಿಯುತ್ತೆ, ಓಕೆನಾ? ಜಾಸ್ತಿ ಎಳಿತಾ ಹೋಗಲ್ಲ ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ನ. ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿ ನೀವು ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೇಕಂದ್ರೆ ನಮಗೆ ಫಸ್ಟ್ ಡಿಪ್ಲೊಮೊ ಸಿಇಟಿ ಎಕ್ಸಾಮ್ ನೀವು ಏನ್ ಬರ್ದಿದ್ದೀರಲ್ಲ ಅದ್ರದ್ದು ರಿಸಲ್ಟ್ ಬರಬೇಕು. ಆ ಒಂದು ರಿಸಲ್ಟ್ ಬಂದಾದ್ಮೇಲೆ ನಮಗೆ ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಹಾಗಾದ್ರೆ ಡಿಪ್ಲೊಮೊ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ, ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಪ್ರಶ್ನೆಗೆ ಆನ್ಸರ್ ನ ಮಾಡೋದಾದ್ರೆ ಇಲ್ಲಿ ನೋಡಿ, ಡಿಪ್ಲೊಮೊ ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡಕ್ಕೆ ಮಿನಿಮಮ್ ಅಂದ್ರೂ ಕೂಡ ಕೀ ಅವರಿಗೆ 20 ರಿಂದ 30 ದಿನ ಟೈಮ್ ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಡಿಪ್ಲೊಮೊ ಸಿಇಟಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಜುಲೈ 15ನೇ ತಾರೀಕು ಆದ್ಮೇಲೆ ಯಾವಾಗಾದ್ರೂ ಕೂಡ ಬರ್ಬೋದು. ಅದನ್ನ ಕೀ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ, ವೆಯ್ಟ್ ಮಾಡಿ. ಮತ್ತೆ ನಿಮ್ಗೆ ಡಿಪ್ಲೊಮೊ ಸಿಇಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ ಈ ತಿಂಗಳು ಕೊನೆಯ ವಾರದಲ್ಲಿ ಸ್ಟಾರ್ಟ್ ಆಗ್ಬೋದು. ಏನಾದ್ರೂ ಮಿಸ್ ಆಯ್ತು ಅಂದ್ರೆ ನಿಮ್ಗೆ ಆಗಸ್ಟ್ ಫಸ್ಟ್ ವೀಕ್ ಅಂತೂ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡೇ ಮಾಡ್ತಾರೆ, ಓಕೆನಾ? ಅದ್ರ ಬಗ್ಗೆ ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ತಿಳಿಸಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.